ಟಾಟಾ IPL ಮ್ಯಾಚ್ ನಂಬರ್ 58 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಪಂಜಾಬ್ ಕಿಂಗ್ಸ್. ಈ ಮ್ಯಾಚ್ ಬಗ್ಗೆ ಹೇಳೋದಾದರೆ ಕಂಪ್ಲೀಟೆಡ್ ಡೂ ಒನ್ ಡೇ ಮ್ಯಾಚ್ ಅಂತ ಹೇಳ್ಬೋದು. ಯಾಕಂದರೆ ಈ ಮ್ಯಾಚಲ್ಲಿ ಯಾರು ಸೋಲ್ತಾರೋ ಅವರು ಕಂಪ್ಲೀಟ್ಲಿ ಔಟ್ ಆಫ್ ದ ಪ್ಲೇ ಆಫ್ಸ್ ಅಂತ ಹೇಳ್ಬೋದು. ಬಟ್ ಈ ಮ್ಯಾಚಲ್ಲಿ ಗೆದ್ದಿರೋರಿಗೆ ಪ್ಲೇ ಆಫ್ಸ್ಗೆ ಸ್ವಲ್ಪ ಇನ್ನೂ ಅವಕಾಶಗಳಿರ್ತವೆ. ಸೊ ನೋಡೋಣ ಈ ಮ್ಯಾಚಲ್ಲಿ ಯಾರು ಗೆದ್ದು ಪ್ಲೇ ಆಫ್ಸ್ ಚಾನ್ಸ್ನ ಉಳಿಸ್ಕೊಳ್ತಾರೆ ಅಂತ. ಈ ಮ್ಯಾಚ್ನ ವೆನ್ಯೂ ಮತ್ತು ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ ಈ ಮ್ಯಾಚ್ ಧರ್ಮಸ್ಥಳದಲ್ಲಿ ನಡೀತಾ ಇದೆ. ಈ ಪಿಚ್ ಬಗ್ಗೆ ಮಾತಾಡೋದಾದರೆ ಇದು ಕಂಪ್ಲೀಟ್ಲಿ ಬ್ಯಾಟಿಂಗ್ ಆರ್ ಕಂಪ್ಲೀಟ್ಲಿ ಬೌಲಿಂಗ್ ಅಂತ ಹೇಳೋಕ್ಕಲ್ಲ. ಬಟ್ ಸ್ಟಿಲ್ ಒಂದು ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕು ಆಗುತ್ತೆ, ಇಲ್ಲ ಒಂದು ಕಂಪ್ಲೀಟ್ ಬೌಲಿಂಗ್ ಟ್ರ್ಯಾಕು ಆಗ್ಬೋದು. ಬಟ್ ಬ್ಯಾಟ್ಸ್ಮನ್ಸ್ ಹೆಂಗೆ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಇನ್ನಿಂಗ್ಸಲ್ಲಿ ಅಂತ ನೋಡಬೇಕಾಗಿದೆ. ಎರಡು ತಂಡಗಳ ಹೆಡ್ ಟು ಹೆಡ್ ಸ್ಟಾರ್ಟ್ಸ್ ನೋಡ್ಕೊಳ್ಳೋದಾದರೆ ಒಟ್ಟಾರೆಯಾಗಿ 32 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 17 ಮ್ಯಾಚಲ್ಲಿ ಪಂಜಾಬ್ ಅವರು ಗೆದ್ದಿದ್ದಾರೆ, ಇನ್ನು 15 ಮ್ಯಾಚಲ್ಲಿ ನಮ್ಮ RCB ಅವರು ಗೆದ್ದಿದ್ದಾರೆ. ನೋಡ್ಕೊಳ್ಳೋದಾದರೆ ಪಂಜಾಬ್ಗೆ ಸ್ಲೈಟ್ಲಿ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಬಟ್ ಅದು ಅಲ್ಲದೆ ಇವರು ಅವ್ರ ಹೋಮ್ ಪಿಚ್ಚಲ್ಲಿ ಆಡ್ತಾ ಇದ್ದಾರೆ. ಸೊ ಈ ಮ್ಯಾಚಲ್ಲಿ ಪಂಜಾಬ್ ಅವರೇ ಫೇವರೇಟ್ಸ್ ಅಂತ ಹೇಳ್ಬೋದು ನಾವು. ಇನ್ನು ಎರಡು ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ ಮೊದಲನೇದಾಗಿ ಪಂಜಾಬ್ ಕಿಂಗ್ಸ್ ಅವ್ರ ಕಡೆಯಿಂದ ಪ್ರಭ್ಸಿಮ್ರನ್ ಸಿಂಗ್, ಜಾನಿ ಬೈರಿಸ್ಟೋ, ರೈಲಿ ರೂಸೋ, ಶಶಾಂಕ್ ಸಿಂಗ್, ಸ್ಯಾಮ್ ಕರನ್, ಜಿತೇಶ್ ಶರ್ಮಾ, ಆಶುತೋಷ್ ಶರ್ಮಾ, ಹರ್ಪ್ರೀತ್ ಬ್ರಾರ್, ಹರ್ಷಲ್ ಪಟೇಲ್, ರಾಹುಲ್ ಚಹರ್, ಕಗಿಸೋ ರಬಾಡ ಹಾಗೂ ಹರ್ಷದೀಪ್ ಸಿಂಗ್ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು RCB ಅವರ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ ಅವ್ರ ಕಡೆಯಿಂದ ವಿರಾಟ್ ಕೊಹ್ಲಿ ಹಾಗೂ ಅವರ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್, ವಿಲ್ ಜಾಕ್ಸ್, ರಜತ್ ಪಟಿದಾರ್, ಗ್ಲೆನ್ ಮ್ಯಾಕ್ಸ್ವೆಲ್, ಕ್ಯಾಮ್ರಾನ್ ಗ್ರೀನ್, ದಿನೇಶ್ ಕಾರ್ತಿಕ್, ಸ್ವಪ್ನಿಲ್ ಸಿಂಗ್, ಕರಣ್ ಶರ್ಮಾ, ಮೊಹಮ್ಮದ್ ಸಿರಾಜ್, ಯಶ್ ದಯಾಲ್, ವಿಜಯ್ ಕುಮಾರ್ ವೈಶಾಖ್ ಅವರು ಕಣಕ್ಕಿಳಿದಿದ್ದಾರೆ.